ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗುಜರಾತ್ನಲ್ಲಿ ಸಂಭವಿಸಿದ ಘೋರ ವಿಮಾನ ದುರಂತ ನಡೆದು 2 ದಿನ ಕಳೆದಿದೆ. ಒಂದ್ ಕಡೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಆದ್ರೆ ಟೇಕ್ ಆಫ್ ಆಗಿದ್ದ ವಿಮಾನ ದಿಢೀರಂತ ಕ್ರಾಶ್ ಲ್ಯಾಂಡ್ ಆಗಿದ್ಯಾಕೆ, ದುರಂತಕ್ಕೆ ಏನ್ ಕಾರಣ, ಇದು ಇನ್ನೂ ಬಯಲಾಗಿಲ್ಲ. ಸದ್ಯ ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದು, ಅದರಿಂದ ದುರಂತಕ್ಕೆ ನಿಖರ ಕಾರಣ ಬಹುಶಃ ಸಿಗಬಹುದು. ಹಾಗಾದ್ರೆ ತನಿಖೆ ಹೇಗೆ ಸಾಗ್ತಾ ಇದೆ? ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಕೊಟ್ಟಿದ್ದಂತ ದುರಂತದ ಸುಳಿವೇನು ತೋರಿಸ್ತೀವಿ ನೋಡಿ. ಗುಜರಾತ್ ವಿಮಾನ ದುರಂತಕ್ಕೆ ಕಾರಣ ತಾಂತ್ರಿಕ ದೋಷವೋ ಷಡ್ಯಂತ್ರವೋ? ಮೇಧೆ ಗೋಯಿಂಗ್ ಡೌನ್, ಶಕ್ತಿ ಇಲ್ಲ, ಪೈಲಟ್ ಕೊನೆಯ ಸಂದೇಶ. ಮೇಢೆ ಮೇಢೆ, ವಿಮಾನದಲ್ಲಿ ಶಕ್ತಿ ಇಲ್ಲ, ವಿಮಾನ ಟೇಕ್ ಆಫ್ ಆಗ್ತಿಲ್ಲ. ಗೋಯಿಂಗ್ ಡೌನ್ ಅರ್ಥಾತ್ ವಿಮಾನ ಕೆಳಗೆ ಇಳಿತಿದೆ. ಕೆಲವು ಸೆಕೆಂಡ್ಗಳಷ್ಟೇ. ಗುಜರಾತ್ನ ಘೋರ ವಿಮಾನ ದುರಂತಕ್ಕೂ ಮುನ್ನ ಪೈಲಟ್ ATCಗೆ ಕೊನೆಯ ಸಂದೇಶ ಕಳುಹಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿತ್ತು. ಇದೀಗ ಇದೇ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಶೋಧಿಸುವ ಕೆಲಸ ನಡೀತಿದೆ. ಟೇಕ್ ಆಫ್ ಆಗಿದ್ದ ವಿಮಾನ ಮತ್ತೆ ಕೆಳಕ್ಕೆ ಇಳಿದಿದ್ಯಾಕೆ? ಇಂಜಿನ್ ದೋಷವ? ಪಕ್ಷಿಗಳು ಡಿಕ್ಕಿ ಹೊಡೆದುವ? ವಿಮಾನದ ಇಂಧನಕ್ಕೆ ನೀರು ಅಥವಾ ಕಲುಷಿತ ವಸ್ತು ಸೇರಿಕೊಂಡಿದ್ದ? ವಿಮಾನದ ತಂತ್ರಾಂಶ ವ್ಯವಸ್ಥೆ ಹ್ಯಾಕ್ ಮಾಡಲಾಗಿದ್ದ? ಪೈಲಟ್ ತಪ್ಪಿನಿಂದ ದುರಂತ ಸಂಭವಿಸಿದ? ಅಥವಾ ಈ ದುರಂತ ವಿಧ್ವಂಸಕ ಕೃತ್ಯದ ಭಾಗ ಆಗಿರಬಹುದಾ? ಹೀಗೆ ಹಲವು ಅನುಮಾನಗಳು ಕಾಡತೊಡಗಿವೆ. ಅಲ್ಲದೆ ತನಿಖೆಯು ಚುರುಕುಗೊಂಡಿದೆ. ಹಾಗಿದ್ರೆ ತನಿಖೆಯ ಹಾದಿ ಸಾಕ್ತಿರೋದು ಹೇಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ವಿಮಾನ ದುರಂತದ ಮತ್ತಷ್ಟು ಘೋರ ಸಂಗತಿಗಳು ಬಯಲಾಗಿವೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಗುಜರಾತ್ ವಿಮಾನ ದುರಂತ 274ಕ್ಕೆ ಏರಿದ ಸಾವಿನ ಸಂಖ್ಯೆ. ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಛಿದ್ರ 10 ವೈದ್ಯರ ದುರ್ಮರಣ. ಗುರುವಾರ ಮಧ್ಯಾಹ್ನ 1:38 ಹೊತ್ತಲ್ಲಿ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಹಾರಿದ್ದ ವಿಮಾನ 32 ಸೆಕೆಂಡ್ನಲ್ಲೇ ಪತನವಾಗಿತ್ತು. ಏರ್ಪೋರ್ಟ್ನಿಂದ 2 ಕಿಲೋಮೀಟರ್ ದೂರದಲ್ಲಿ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದು ಸ್ಫೋಟಗೊಂಡಿತ್ತು. ಇದೇ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿದೆ. ವಿಮಾನ ದುರಂತದಲ್ಲಿ ಈವರೆಗೆ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದ 241 ಪ್ರಯಾಣಿಕರು, 10 ವೈದ್ಯರು, ಹಾಸ್ಟೆಲ್ನಲ್ಲಿದ್ದ 22 ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಟೀ ಅಂಗಡಿಯಲ್ಲಿದ್ದ ಬಾಲಕ ಆಕಾಶ್ ಸೇರಿ 274 ಮಂದಿ ಮೃತಪಟ್ಟಿದ್ದಾರೆ. ಕಟ್ಟಡಕ್ಕೆ ಅಪ್ಪಳಿಸಿದ ವಿಮಾನದ ಬಾಲದ ಬಳಿ ಸಿಕ್ತು ಗಗನಸಖಿ ಮೃತದೇಹ. ಮೃತದೇಹಗಳು ಸುಟ್ಟು ಕರಕಲು, DNA ಟೆಸ್ಟ್ ಮೂಲಕ ಗುರುತು ಪತ್ತೆ. ವಿಮಾನ ಬಂದಪ್ಪಳಿಸಿದ ಕಾರಣಕ್ಕೆ ಅಹಮದಾಬಾದ್ನ BJ ಹಾಸ್ಟೆಲ್ ಸರ್ವನಾಶವಾಗಿದೆ. ಸದ್ಯ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರೋ ವಿಮಾನದ ಬಾಲವನ್ನ ಹೊರತೆಗೆಯಲಾಗಿದೆ. ಇವತ್ತು ವಿಮಾನದ ಬಾಲ ತೆರವುಗೊಳಿಸುವ ವೇಳೆ ಮತ್ತೊಂದು ಸುಟ್ಟ ಮೃತದೇಹ ಸಿಕ್ಕಿದ್ದು ಅದು ಗಗನಸಖಿಯ ಮೃತದೇಹ ಎನ್ನಲಾಗಿದೆ. ದುರಂತ ಸ್ಥಳದಲ್ಲಿ ಒಂದರ ಹಿಂದೆ ಒಂದರಂತೆ ಸಿಕ್ಕಿರೋ ಮೃತದೇಹಗಳು ಗುರುತು ಹಿಡಿಯದಷ್ಟು ಕರಕಲಾಗಿದ್ದು DNA ಟೆಸ್ಟ್ ಮೂಲಕವೇ ಶವಗಳನ್ನು ಗುರುತು ಪತ್ತೆ ಹಚ್ಚಲಾಗ್ತಿದೆ. ಸಂಬಂಧಿಕರ ಹಲ್ಲು, ಮೂಳೆ, ತಲೆ ಕೂದಲು, ಸ್ವ್ಯಾಬ್ ಪಡೆದು ಟೆಸ್ಟ್ ಮಾಡಲಾಗ್ತಿದೆ. ಮೃತರ ಪೋಷಕರು, ಮಕ್ಕಳ ದೇಹದ ಮಾದರಿ ಸಂಗ್ರಹಿಸಲಾಗ್ತಿದೆ. ಇವುಗಳನ್ನು ತಾಳೆ ಮಾಡೋಕೆ ಇನ್ನೂ 3 ದಿನ ಬೇಕು ಎನ್ನಲಾಗ್ತಿದ್ದು ಸದ್ಯ ಒಬ್ಬರ ಮೃತದೇಹವನ್ನ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಮೇಢೆ ಅಪಘಾತಕ್ಕೂ ಮುನ್ನ ATCಗೆ ತುರ್ತು ಸಂದೇಶ. ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡುವ ಮುನ್ನವೇ ವಿಮಾನ ಘೋರ ಪತನ. ದುರಂತ ಸ್ಥಳಕ್ಕೆ DGCA NSG ಟೀಮ್ ಭೇಟಿ ನೀಡಿ ತನಿಖೆ ನಡೆಸುತ್ತಿವೆ. ಇದರ ನಡುವೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿಮಾನಯಾನ ಸಚಿವರು ಹಾಗೂ ಕಾರ್ಯದರ್ಶಿ ಹಲವು ಮಾಹಿತಿ ನೀಡಿದ್ದಾರೆ. ಅದರಲ್ಲೂ ಕೊನೆ ಕ್ಷಣದಲ್ಲಿ ಪೈಲಟ್ ATCಗೆ ಮೇಡೆ 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 ಅಂತ ಪೈಲಟ್ ತಿಳಿಸಿದ್ರು.
ಅನ್ನೋದನ್ನು ಕಾರ್ಯದರ್ಶಿ ವಿವರಿಸಿದ್ದಾರೆ. ನೋ ಪವರ್, ವಿಮಾನ ಟೇಕ್ ಆಫ್ ಆಗ್ತಿಲ್ಲ, ಗೋಯಿಂಗ್ ಡೌನ್ ಅಂತ 5 ಸೆಕೆಂಡ್ನ ಸಂದೇಶ ರವಾನಿಸಿರೋದು ಗೊತ್ತಾಗಿದೆ. ಇದಾದ 2-3 ಸೆಕೆಂಡ್ನಲ್ಲೇ 650 ಅಡಿ ಎತ್ತರದಿಂದ ವಿಮಾನ ಪತನವಾಗಿದೆ. 1:39 में पायलट ने एटीसी को, अहमदाबाद एटीसी को उसने मे डे अर्थात फुल इमरजेंसी की सूचना दी थी. एटीसी के अनुसार जब उसने विमान से संपर्क करने की कोशिश की, उसका कोई उत्तर नहीं मिला. ವಿಷಯ ಅಂದ್ರೆ ಇದೇ ನತದೃಷ್ಟ ವಿಮಾನ ದುರಂತಕ್ಕೂ ಮೊದಲು ಪ್ಯಾರಿಸ್ನಿಂದ ದೆಹಲಿಗೆ ಬಂದಿದೆ, ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿಳಿದಿದೆ. ಅಲ್ಲಿ ಯಾವ ತೊಂದರೆಯೂ ಕಾಣಿಸಿಕೊಂಡಿಲ್ಲ. ಆದರೆ ಅಹಮದಾಬಾದ್ನಿಂದ ಲಂಡನ್ಗೆ ಹಾರುವಾಗ ಅಪಘಾತ ಆಗಿದ್ಯಾಕೆ ಅನ್ನೋದೇ ಪ್ರಶ್ನೆಯಾಗಿದೆ. जहां तक विमान के पूरे इतिहास की बात है, विमान ने इस दुर्घटना से पहले पेरिस दिल्ली अहमदाबाद सेक्टर की उड़ान बिना किसी घटना के पूरी की थी. उसमें कोई रिपोर्ट नहीं. पेरिस से दिल्ली और दिल्ली से अहमदाबाद सेक्टर की उड़ान बिना किसी घटना के पूरी की थी. और दुर्घटना के कारण रनवे को 2:30 बजे 2:30 में इसको बंद कर दिया गया. और उसके बाद सारे प्रोटोकॉल को पूरा करने के बाद 5 बजे से सीमित उड़ानों के लिए अहमदाबाद का रनवे को फिर से शुरू किया गया. ಭಾರತದಲ್ಲಿರುವ 34 ಡ್ರೀಮ್ ಲೈನರ್ ವಿಮಾನಗಳ ಪರಿಶೀಲನೆ. ಹೀಗೆ 241 ಜನರ ಬಲಿ ಪಡೆದ ಅಮೆರಿಕ ಮೂಲದ ಬೋಯಿಂಗ್ ವಿಮಾನಗಳ ಸುರಕ್ಷತೆ ಬಗ್ಗೆ ದೊಡ್ಡ ಪ್ರಶ್ನೆ ಎದ್ದಿದೆ. ಕೇಂದ್ರ ವಿಮಾನಯಾನ ಸಚಿವಾಲಯವು ಅಲರ್ಟ್ ಆಗಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿದ ಸಚಿವ ರಾಮ್ ಮೋಹನ್ ನಾಯ್ಡು, ಭಾರತದಲ್ಲಿ ಒಟ್ಟು 34 ಬೋಯಿಂಗ್ 787 ವಿಮಾನಗಳಿದ್ದು ಎಲ್ಲ ವಿಮಾನಗಳ ಸುರಕ್ಷತೆಗಳ ಬಗ್ಗೆ ಪರಿಶೀಲನೆಗೆ ಸೂಚಿಸಿದ್ದಾಗಿ ತಿಳಿಸಿದರು. Do the extended surveillance for the 787 planes. There are 34 in our Indian aircraft fleet today. I believe that 8 have already been inspected, and with immediate urgency, all of them are going to be done. ಇನ್ನು ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅದರ ಡಿಕೋಡ್ ಬಳಿಕ ಅಪಘಾತದ ನಿಖರ ಕಾರಣ ಗೊತ್ತಾಗಲಿದೆ. ಅಷ್ಟೇ ಅಲ್ಲ, ದುರಂತದ ಬಗ್ಗೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದ ಉನ್ನತ ತಜ್ಞರ ತಂಡ ತನಿಖೆ ನಡೆಸಲಿದ್ದು 3 ತಿಂಗಳಲ್ಲೇ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. And immediately we have constituted the committee also yesterday. Under the chairmanship of Home Secretary, we have constituted the committee and we have put a time limit of 3 months for them to sit down. ವಿಮಾನ ದುರಂತ ಸ್ಥಳಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಭೇಟಿ. ಇನ್ನಿವತ್ತು ದುರಂತ ನಡೆದ ಅಹಮದಾಬಾದ್ಗೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ನೀಡಿದರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಸಾಥ್ ನೀಡಿದರು. ಮೊದಲು ಆಸ್ಪತ್ರೆಗೆ ಭೇಟಿ ನೀಡಿದ್ದ ನಾಯಕರು ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಬಳಿಕ ದುರಂತ ನಡೆದ ಸ್ಥಳಕ್ಕೂ ತೆರಳಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ನಾವೊಂದು 4 ಜನನ ಭೇಟಿ ಮಾಡಿದೋ. ಬೇರೆಯವರೆಲ್ಲ ಬಹಳ ಬರ್ನಿಂಗ್ ಸಿಚುವೇಶನ್ ಇದೆ, ಅದನ್ನ ಬೇಡ ನೋಡೋದು ಅಂತೇಳಿ ಅವರೆಲ್ಲ ಕೆಲವೆಲ್ಲ ಫೋಟೋಗ್ರಾಫ್ಸ್ ತೋರಿಸಿದ್ರು. ಆ ಬದುಕಿರೋ ಪೇಷಂಟ್ನ ವಿಡಿಯೋಲಿ ಖರ್ಗೆ ಸಾಹೇಬ್ರಿಗೆ ತೋರಿಸಿದ್ರು, ಯಾಕೆಂದರೆ ಒಳಗಡೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂಥೇಳಿ. ಸೊ ಅದಕ್ಕಾಯ್ತು, ನಾವು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಅವ್ರನ್ನೆಲ್ಲ ನೋಡಿ ವಿಚಾರಿಸಿ ಎಲ್ಲರೂ ಯಾರು ಇದ್ದಾರೆ ಅಂಥೇಳಿ ಖರ್ಗೆ ಸಾಹೇಬ್ರೆಲ್ಲ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಈ ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಇನ್ನ ಬಹಳ ಬರ್ನಿಂಗ್ ಆದವರಂತೂ ಬಹಳ ಡೇಂಜರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಅದು ಮಾಸ್ಟರ್ 35-40 ಜನ ಇದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಟಾಟಾ ಗ್ರೂಪ್ ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ. ಜೊತೆಗೆ ಏರ್ ಇಂಡಿಯಾ ಹೆಚ್ಚುವರಿಯಾಗಿ 25 ಲಕ್ಷ ಪರಿಹಾರ ಘೋಷಿಸಿದೆ. ಇನ್ನು ದುರಂತದಲ್ಲಿ ಪಾರಾಗಿ ಬದುಕುಳಿದ ಒಬ್ಬನೇ ಒಬ್ಬ ವಿಶ್ವಾಸ್ ಕುಮಾರ್ಗೂ ಪರಿಹಾರ ಘೋಷಣೆ ಮಾಡಿದೆ. ಹರೀಶ್, TV9 ಅಹಮದಾಬಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH